ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಅಲ್ಗೋರಿದಮ್ಸಿನ ನೆಕ್ಸ್ಟ್ ಪಾರ್ಟನ್ನು ಕಂಟಿನ್ಯೂ ಮಾಡುವ. ಮೆಥಡ್ಸ್ ಆಫ್ ರಿಪ್ರೆಸೆಂಟಿಂಗ್ ಅಲ್ಗೋರಿದಮ್. 3 ಮೆಥಡ್ಸನ್ನು ಯೂಸ್ ಮಾಡ್ತೇವೆ: ಅಲ್ಗೋರಿದಮ್ ಇಟ್ ಸೆಲ್ಫ್, ಫ್ಲೋ ಚಾರ್ಟ್ ಆ್ಯಂಡ್ ಸೂಡೋ ಕೋಡ್. ಅಲ್ಗೋರಿದಮ್ ಅಂತ ಹೇಳಿದ್ರೆ, ಇಫ್ ಯು ರೈಟ್ ಇಂಗ್ಲಿಷ್ ಲೈಕ್ ಸೆಂಟೆನ್ಸಸ್ ಫಾರ್ ದ ಪ್ರೋಗ್ರಾಮ್ ಫ್ಲೋ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮೆಥಡನ್ನು ತೋರಿಸ್ಲಿಕ್ಕೆ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಬರೆದ್ರೆ ಅದಕ್ಕೆ ಅಲ್ಗೋರಿದಮ್ ಅಂತ ಹೇಳ್ತೇವೆ. ಫ್ಲೋ ಚಾರ್ಟ್ ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ಅಲ್ಗೋರಿದಮ್ಸ್ ಅಂತ ಹೇಳ್ತೇವೆ. ಅಂದರೆ ಬಾಕ್ಸಸ್ ಅನ್ನ, ಸಿಂಬಲ್ಸ್ ಅನ್ನ ಯೂಸ್ ಮಾಡಿ ಪ್ರೋಗ್ರಾಮ್ ಫ್ಲೋ ತೋರಿಸಿದ್ರೆ ಅದಕ್ಕೆ ಫ್ಲೋ ಚಾರ್ಟ್ ಅಂತ ಹೇಳ್ತೇವೆ. ಅದಕ್ಕಾಗಿ ಅದು ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ಅಲ್ಗೋರಿದಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಡೈಮಂಡ್ಸ್ ಯೂಸ್ ಮಾಡ್ತೇವೆ, ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೇವೆ, ಪ್ಯಾರಲೋಗ್ರಾಮ್ ಯೂಸ್ ಮಾಡ್ತೇವೆ, ಹಾಗೆ ಬೇರೆ ಬೇರೆ ಸಿಂಬಲ್ಸ್ ಅನ್ನ ಯೂಸ್ ಮಾಡ್ತೇವೆ. ಸೂಡೋ ಕೋಡ್, ಇದನ್ನ ವಿ ವಿಲ್ ಯೂಸ್ ಕೋಡ್ ನಿಯರ್ ಟು ಪ್ರೋಗ್ರಾಮ್ ಟು ರೈಟ್ ಎ ಲಾಜಿಕ್ ಆಫ್ ಎ ಪ್ರೋಗ್ರಾಮ್. ನೋಡ್ರಿ, ಪ್ರೋಗ್ರಾಮಿಗೆ ಹತ್ರ ಇರೋ ಕೋಡಿಂಗೇ ಬರೀತೇವೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್, ಪ್ರೋಗ್ರಾಮಲ್ಲಿ ಯಾವುದೋ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಇರಬಹುದು, ನಾವು ಅದನ್ನು ಪ್ರಿಂಟ್ ಅಂತ ಹೇಳಿ ಮಾಡಬಹುದು ಆ ಟೈಪಲ್ಲಿ. ಈಗ ಇನ್ಪುಟ್ಟಿಗೆ ಸ್ಕ್ಯಾನಪ್ ಅಂತ ಇರ್ಬೋದು, ನಾವು ಇನ್ಪುಟ್ ಅಂತ ಹೇಳಿ ಯೂಸ್ ಮಾಡಬಹುದು. ಅವಾಗ ಹತ್ರ ಇನ್ಪುಟ್ ಅಂತ ಕೂಡ ಗೊತ್ತಾಗ್ಬಿಡ್ತದೆ, ಕರೆಕ್ಟ್? ಆ ಟೈಪಲ್ಲಿ ಸಿಂಬಾಲಿಕ್ ಕೋಡ್ಸ್ ಅನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಸೂಡೋ ಕೋಡ್ ಅಂತ ಹೇಳ್ತೇವೆ. ಸೂಡೋ ಅಂದ್ರೆ ನಾಟ್ ಎ ರಿಯಲ್ ಕೋಡ್ ಅನ್ನೋ ಅರ್ಥ. ಅದಕ್ಕಾಗಿ ಅದಕ್ಕೆ ಸೂಡೋ ಕೋಡ್ ಅಂದ್ರೆ ಹತ್ರ ಪ್ರೋಗ್ರಾಮಿಗೆ ನಿಯರ್ ಇರ್ತದೆ, ಆದರೆ ಒರಿಜಿನಲ್ ಅಲ್ಲ, ರಿಯಲ್ ಅಲ್ಲ ಅನ್ನೋ ಅರ್ಥದಲ್ಲಿ ಸೂಡೋ ಕೋಡ್ ಅಂತ ಹೇಳ್ತೇವೆ. ನೋಡ್ರಿ, ಫ್ಲೋ ಚಾರ್ಟ್ ಅಲ್ಲಿ ಯಾವ್ಯಾವ ಟೈಪ್ ಸಿಂಬಲ್ಸ್ ಬರ್ತವೆ. ಲೈಕ್ ಈಗ ಈ ಟೈಪ್ ಸಿಂಬಲ್ಸ್ ಇದ್ರೆ ಅದನ್ನ ಸ್ಟಾರ್ಟ್ ಆರ್ ಎಂಡ್ ಅಂತ ಹೇಳ್ತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಟರ್ಮಿನೇಟರ್ ಸಿಂಬಲ್. ಇಟ್ ಇಂಡಿಕೇಟ್ಸ್ ವೇರ್ ದ ಫ್ಲೋ ಸ್ಟಾರ್ಟ್ಸ್ ಅಂಡ್ ವೇರ್ ಇಟ್ ಎಂಡ್ಸ್. ಅಂದ್ರೆ ಸ್ಟಾರ್ಟ್ ಮತ್ತು ಎಂಡಿಗೆ ಈ ಸಿಂಬಲ್ಸ್ ಅನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಪ್ರಾಸೆಸ್. ರೆಕ್ಟ್ಯಾಂಗಲ್ ಅನ್ನ ಪ್ರಾಸೆಸ್ಸಿಗೆ, ಏನಾದರೂ ಆಕ್ಷನ್ಸ್ ಇದೆ ಅಂತ ಹೇಳಾದ್ರೆ ಅದಕ್ಕೆ ರೆಕ್ಟ್ಯಾಂಗಲ್ ಅನ್ನ ಯೂಸ್ ಮಾಡ್ತೇವೆ. ಹಾಗೆ ಡಿಸಿಷನ್ ಮೇಕಿಂಗ್ ಇದ್ರೆ ಡೈಮಂಡ್ ಸಿಂಬಲ್ ಅನ್ನ ಯೂಸ್ ಮಾಡ್ತೇವೆ. ಡಿಸಿಷನ್ ಆರ್ ಬ್ರಾಂಚಿಂಗ್ ಪಾಯಿಂಟ್, ಯೂಸ್ವಲಿ ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್, ದಟ್ ಟೈಪ್ ಆಫ್ ಥಿಂಗ್ ವಿ ವಿಲ್ ಯೂಸ್ ಡೈಮಂಡ್ ಸಿಂಬಲ್. ಹಾಗೆಯೇ ಇನ್ಪುಟ್ ಮತ್ತೆ ಔಟ್ಪುಟ್ ಪ್ಯಾರಲೋಗ್ರಾಮ್ ಅನ್ನ ಯೂಸ್ ಮಾಡ್ತೇವೆ. ಈ ಟೈಪ್ ಶೇಪ್ ಅನ್ನ ಯೂಸ್ ಮಾಡ್ತೇವೆ ಇನ್ಪುಟ್ಟಿಗೆ ಅಥವಾ ಔಟ್ಪುಟ್ಟಿಗೆ. ಹಾಗೆಯೇ ಒಂದಕ್ಕೊಂದು ಕನೆಕ್ಟ್ ಮಾಡಲಿಕ್ಕೆ ಆರೋ ಮಾರ್ಕ್ಸ್ ಅನ್ನ ಯೂಸ್ ಮಾಡ್ತೇವೆ. ಆರೋಸ್ ಅನ್ನ ಯೂಸ್ ಮಾಡ್ತೇವೆ ಕನೆಕ್ಟೆಡ್ ಟು ಶೋ ಆರ್ಡರ್ ಆಫ್ ಫ್ಲೋ ಬಿಟ್ವೀನ್ ಶೇಪ್ಸ್. ಫ್ಲೋ ಚಾರ್ಟ್ಸ್ ಯೂಸ್ ಸ್ಟ್ಯಾಂಡರ್ಡೈಸ್ ಸಿಂಬಲ್ಸ್ ಟು ರಿಪ್ರೆಸೆಂಟ್ ಡಿಫರೆಂಟ್ ಟೈಪ್ ಆಫ್ ಆಪರೇಷನ್ ಅಂಡ್ process. Each symbol has a specific meaning and purpose in the flowchart. Algorithm example. One example ಅನ್ನು ನೋಡುವ. Algorithm finding square of a number. Write an algorithm to find the square of a number ಅಂತ ಕೊಟ್ಟಿದ್ದಿದೆ. Before developing the algorithm, first identify the input, then the process and output. ಏನು ಇನ್ಪುಟ್ ಇದೆ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು, ಆಮೇಲೆ ಏನು ಪ್ರೊಸೆಸಿಂಗ್ ಆಗಬೇಕು, ಏನು ಆಪರೇಷನ್ ಆಗಬೇಕು ಅದನ್ನು ಫೈಂಡ್ ಔಟ್ ಮಾಡೋದು, ಆಮೇಲೆ ಏನು ಔಟ್ಪುಟ್ ಅಥವಾ ರಿಸಲ್ಟ್ ಬರಬೇಕು ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇನ್ಪುಟ್ ನಂಬರ್ ಹೂಸ್ ಸ್ಕ್ವೇರ್ ಇಸ್ ರಿಕ್ವೈರ್ಡ್. ನೋಡ್ರಿ, ಇದರಲ್ಲಿ ಈಗ ಇನ್ಪುಟ್ ಯಾವುದು? ಒಂದು ನಂಬರ್ ಬೇಕು ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಲಿಕ್ಕೆ. ಪ್ರೊಸೆಸ್ ಏನು? ಮಲ್ಟಿಪ್ಲೈ ದಿ ನಂಬರ್ ಬೈ ಇಟ್ ಸೆಲ್ಫ್ ಟು ಗೆಟ್ ಇಟ್ ಸ್ಕ್ವೇರ್. ಪೈಥಾನ್ ಅಲ್ಲಾದ್ರೆ ಡಬಲ್ ಸ್ಟಾರ್ ಅನ್ನು ಯೂಸ್ ಮಾಡಬಹುದು. ಮಲ್ಟಿಪ್ಲೈ ದ ನಂಬರ್ ಬೈ ಇಟ್ ಸೆಲ್ಫ್ ಟು ಗೆಟ್ ಇಟ್ ಸ್ಕ್ವೇರ್. ಎಕ್ಸ್ ರೇಸ್ ಟು ವೈ ಅಂತಿದ್ರೆ ಎಕ್ಸ್ ಡಬಲ್ ಸ್ಟಾರ್ ವೈ ಅಂತ ಹೇಳಿ ಕೊಡಬಹುದು. ಬೇರೆ ಲ್ಯಾಂಗ್ವೇಜ್ ಅಲ್ಲಾದ್ರೆ ಬೇರೆ ಬೇರೆ ಟೈಪ್ ಇದೆ. ಔಟ್ಪುಟ್ ಸ್ಕ್ವೇರ್ ಆಫ್ ದ ನಂಬರ್. ಅಲ್ಗೋರಿದಮ್ ಟು ಫೈಂಡ್ ಸ್ಕ್ವೇರ್ ಆಫ್ ಎ ನಂಬರ್. ನೋಡ್ರಿ, ಸ್ಟೆಪ್ 1 ಏನಾಯ್ತು? ಇನ್ಪುಟ್ ನಂಬರ್ ಅಂಡ್ ಸ್ಟೋರ್ ಇಟ್ ಟು ನಮ್. ಇನ್ಪುಟ್ ಒನ್ ನಂಬರ್ ಅಂಡ್ ಸ್ಟೋರ್ ಇಟ್ ಇನ್ ನಮ್ ಅಂತ. ಸ್ಟೆಪ್ 2 ಕಂಪ್ಯೂಟ್ ನಮ್ ಇಂಟು ನಮ್ ಅಂಡ್ ಸ್ಟೋರ್ ಇಟ್ ಇನ್ ಸ್ಕ್ವೇರ್. ದೆನ್ ಸ್ಟೆಪ್ 3 ಪ್ರಿಂಟ್ ಸ್ಕ್ವೇರ್. ಈ ಟೈಪಲ್ಲಿ ಅಲ್ಗೋರಿದಮ್ ಪ್ರೊಸೆಸ್ ಅನ್ನ ಹೇಳ್ತೇವೆ. ನೋಡ್ರಿ, ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಅನ್ನ ಯೂಸ್ ಮಾಡಿದ್ವಿ, ಇಂಗ್ಲಿಷ್ ಲೈಕ್ ಸೆಂಟೆನ್ಸ್ ಅನ್ನು, ಅದಕ್ಕೆ ನಾವು ಅಲ್ಗೋರಿದಮ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಫ್ಲೋ ಚಾರ್ಟ್ ಫೈಂಡಿಂಗ್ ಸ್ಕ್ವೇರ್ ಆಫ್ ಎ ನಂಬರ್. ನೋಡ್ರಿ, ಸ್ಟಾರ್ಟ್ ಇನ್ಪುಟ್ ನಮ್, ದೆನ್ ಇಲ್ಲಿ ನೋಡ್ರಿ ಈಗ ಪ್ಯಾರಲೋಗ್ರಾಮ್ ತೋರಿಸಿದ್ವಿ, ನೆಕ್ಸ್ಟ್ ರೆಕ್ಟ್ಯಾಂಗಲ್ ತೋರಿಸಿದ್ವಿ, ಸ್ಕ್ವೇರ್ ಈಸ್ ಈಕ್ವಲ್ ಟು ನಮ್ ಇಂಟು ನಮ್, ದೆನ್ ಪ್ರಿಂಟ್ ಸ್ಕ್ವೇರ್, ಸ್ಟಾಪ್. The flowchart uses standard symbols like oval shape for the start and stop, parallelogram for input or output, rectangle for processing, arrows to show the flow direction. Next, pseudocode. Pseudocode ಅಂದ್ರೆ ಏನು?
ರೈಟಿಂಗ್ ಅಲ್ಗೋರಿದಮ್ಸ್ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಅಂದರೆ ನಿಯರೆಸ್ಟ್ ಆಗಿ ಬರೆಯೋದು ಪ್ರೋಗ್ರಾಮಿಗೆ, ಅದಕ್ಕೆ ನಾವು ಸೂಡೋ ಕೋಡ್ ಅಂತೇವೆ. ಪ್ರೊನೌನ್ಸ್ಡ್ ಆಸ್ ಸೂಡೋ ಕೋಡ್ is another way of representing an algorithm. It is considered as non-formal language that helps programmer to write algorithm. It is detailed description of instruction that a computer must follow in a particular order. The word pseudo means not real, so pseudocode means not a real code. ಕೋಡಿಗೆ ಹತ್ರ ಇರ್ತದೆ ಆದರೆ ಒರಿಜಿನಲ್ ಅಲ್ಲ ಅನ್ನೋ ಟೈಪಲ್ಲಿ ಸೂಡೋ ಕೋಡ್ ಹೇಳ್ತೇನೆ. ನೋಡ್ರಿ, ಕಾಮನ್ ಕೀವರ್ಡ್ಸ್ ಇನ್ ಸೂಡೋ ಕೋಡ್ ಯಾವ್ಯಾವ್ದನ್ನು ಯೂಸ್ ಮಾಡ್ತೇವೆ ಸೂಡೋ ಕೋಡ್ ಬರೀಲಿಕ್ಕೆ. ಇನ್ಪುಟ್ಟಿಗೆ ಇನ್ಪುಟ್ ಅಂತ ಹೇಳೋದನ್ನು ಯೂಸ್ ಮಾಡ್ತೇವೆ. ಕ್ಯಾಲ್ಕುಲೇಷನ್ಸ್ ಇದ್ರೆ ಕಂಪ್ಯೂಟ್ ಅಂತ ಯೂಸ್ ಮಾಡ್ತೇವೆ. ಹಾಗೆ ಡಿಸ್ಪ್ಲೇ ಮಾಡೋದಿದ್ರೆ ಪ್ರಿಂಟ್ ಯೂಸ್ ಮಾಡ್ತೇವೆ. E=A+1 ಅಂತ ಕೊಡೋದಿದ್ರೆ ಇನ್ಕ್ರಿಮೆಂಟ್ ಅಂತ ಹೇಳ್ತೇವೆ. E=A-1 ಅಂತ ಮಾಡೋದಿದ್ರೆ ಡಿಕ್ರಿಮೆಂಟ್ ಅಂತ ಹೇಳ್ತೇವೆ. ಹಾಗೆ ಇಫ್ ಮತ್ತು ಎಲ್ಸ್ ಅಂತ ಹೇಳೋ ಸ್ಟೇಟ್ಮೆಂಟ್ ಅನ್ನೇ ಯೂಸ್ ಮಾಡ್ತೇವೆ. ಇಫ್ ದೆನ್ ಅಂತ ಹೇಳಿ ತೆಗೆದುಕೊಳ್ತೇವೆ, ಎಲ್ಸ್ ಅಂತ ತೆಗೆದುಕೊಳ್ತೇವೆ, ವೈಲ್ ಅಂತ ಹೇಳಿ ಯೂಸ್ ಮಾಡ್ತೇವೆ, ರಿಪೀಟ್ ಇದ್ರೆ, ಟ್ರೂ ಆರ್ ಫಾಲ್ಸ್, ಈ ಟೈಪಲ್ಲಿ ಕೆಲವೊಂದು ಕೋಡ್ಸ್ ಅನ್ನ ಯೂಸ್ ಮಾಡಿ ಪ್ರೋಗ್ರಾಮ್ ಅನ್ನ ಬರೆಯೋದನ್ನು ನಾವು ಸ್ಯೂಡೋ ಕೋಡ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಸಮ್ ಆಫ್ ಟೂ ನಂಬರ್ಸ್. ಸ್ಯೂಡೋ ಕೋಡ್ ಫಾರ್ ದ ಸಮ್ ಆಫ್ ಟೂ ನಂಬರ್ಸ್ ವಿಲ್ ಬಿ ಇನ್ಪುಟ್ num1, ಇನ್ಪುಟ್ num2, ಕಂಪ್ಯೂಟ್ ರಿಸಲ್ಟ್ ಈಸ್ ಈಕ್ವಲ್ ಟು num1 ಪ್ಲಸ್ num2, ಪ್ರಿಂಟ್ ದ ರಿಸಲ್ಟ್. ನೋಡ್ರಿ, ಇದು ನಾವು ಸೂಡೋ ಕೋಡ್ ಅಂತೇವೆ. ಅಲ್ಗೋರಿದಮ್ ಮತ್ತೆ ಪ್ರೋಗ್ರಾಮಿಗೆ ಹತ್ರ ಇರ್ತದೆ, ಆದ್ರೂ ಪ್ರೋಗ್ರಾಮ್ ಅಲ್ಲ. ಸಿಂಪಲ್ ಆಗಿ ನಾವು ನಮ್ದೇ ಭಾಷೆಯಲ್ಲಿ ಸಣ್ಣದಾಗಿ ಶಾರ್ಟ್ ಆಗಿ ಬರೀತೇವೆ. ಇನ್ಪುಟ್ num1, ಇನ್ಪುಟ್ num2, ಕಂಪ್ಯೂಟ್ ರಿಸಲ್ಟ್ ಇಸ್ ಈಕ್ವಲ್ ಟು num1 ಪ್ಲಸ್ num2, ಪ್ರಿಂಟ್ ರಿಸಲ್ಟ್. ನೋಡ್ರಿ, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಅಂಡ್ ಪೆರಿಮೀಟರ್. ನೋಡ್ರಿ, ಸೂಡೋ ಕೋಡ್ ಹೇಗೆ ಬರೀತೇವೆ. ಇನ್ಪುಟ್ ಲೆಂತ್, ಇನ್ಪುಟ್ ಬ್ರೆಡ್ತ್, ಕಂಪ್ಯೂಟ್ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್, ಪ್ರಿಂಟ್ ಏರಿಯಾ. ಕಂಪ್ಯೂಟ್ ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಲೆಂತ್ ಪ್ಲಸ್ ಬ್ರೆಡ್ತ್ ಅನ್ನ ಫಸ್ಟ್ ಆ್ಯಡ್ ಮಾಡಿಕೊಂಡು ಅದರ ಮಲ್ಟಿಪ್ಲಿಕೇಶನ್ 2 ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಪೆರಿಮೀಟರ್ ಆಗ್ತದೆ. ಕಂಪ್ಯೂಟ್ ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್, ಪ್ರಿಂಟ್ ಪೆರಿಮೀಟರ್. ಈ ಟೈಪಲ್ಲಿ ನಾವು ಸಿಂಪಲ್ ಆಗಿ ಬರೆದ್ರೆ ಅದನ್ನ ಸೂಡೋ ಕೋಡ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. Benefits of pseudocode. Before writing code in high-level language, a pseudocode of a program helps in representing the basic functionality of the intended program. ಬೇಸಿಕ್ ಸಿಂಪಲ್ ಥಿಂಗ್ ಅಲ್ಲಿ ನಾವು ಹೇಳಿದ್ರೆ ಈಸಿಯಾಗಿ ಅರ್ಥ ಆಗ್ಬಿಡ್ತದೆ ಅಂತ, ಅದಕ್ಕಾಗಿ ಸೂಡೋ ಕೋಡ್ ಅನ್ನ ಯೂಸ್ ಮಾಡೋ ಪ್ರಾಕ್ಟೀಸ್ ಇದೆ. By writing the code first in human readable language, it is easier to check the program goal even for users who don't know programming. This makes pseudocode an excellent communication tool between programmer and non-technical stakeholders. ನೋಡ್ರಿ, ಯಾರೇ ಪ್ರೋಗ್ರಾಮರ್ ಆಗಲಿ ಅಥವಾ ನಾನ್ ಟೆಕ್ನಿಕಲ್ ಅಂದರೆ ನೋ ವಾಯ್ಸ್ ಇದ್ದವರಿಗೂ, ಅಂದರೆ ಏನು ನಾಲೆಜ್ ಇಲ್ದಿದ್ದವರಿಗೂ ಇದು ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಆಗ್ತದೆ ಅಂತ ಹೇಳ್ತೇವೆ. ನೆಕ್ಸ್ಟ್, ಫ್ಲೋ ಆಫ್ ಕಂಟ್ರೋಲ್. ಪ್ರೋಗ್ರಾಮ್ ಬರಿಬೇಕಾದ್ರೆ ಬೇರೆ ಬೇರೆ ಟೈಪಲ್ಲಿ ಮೂವ್ಮೆಂಟ್ ಆಗ್ತದೆ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಒಂದಂತ ಹೇಳಿದ್ರೆ ಸೀಕ್ವೆನ್ಸ್ ಅಂತೇವೆ. ಅಂದರೆ ಯಾವುದೇ ಸ್ಟೇಟ್ಮೆಂಟ್ಸ್ ಅನ್ನ 1 ಬಿಲೋ 1 ಬರೆದಿದ್ದೀರಿ ಅಂದ್ರೆ ಅದಕ್ಕೆ ಸೀಕ್ವೆನ್ಸ್ ಅಂತೇವೆ. ಇವೆಂಟ್ಸ್ ಫ್ಲೋ ಒನ್ ಆಫ್ಟರ್ ಅನದರ್ ಇನ್ ಆರ್ಡರ್. ಇನ್ಪುಟ್ ಫಸ್ಟ್ ಬರೆದ್ವಿ, ಪ್ರೊಸೆಸ್ ಬರೆದ್ವಿ, ಆಮೇಲೆ ಔಟ್ಪುಟ್ ಅನ್ನ ಬರೆದ್ವಿ, ಅವಾಗದು ಒಂದು ಫ್ಲೋ ಆಯ್ತು, ಅದಕ್ಕೆ ಸೀಕ್ವೆನ್ಸ್ ಅಂತ ಹೇಳಿದ್ವಿ. ಬ್ರಾಂಚಿಂಗ್ ಆರ್ ಸೆಲೆಕ್ಷನ್. ಫ್ಲೋ ಬೇಸ್ಡ್ ಆನ್ ಡಿಸಿಷನ್ಸ್ ಆರ್ ಕಂಡೀಷನ್ಸ್. ಇಫ್ ಸ್ಟೇಟ್ಮೆಂಟ್ ಬರೆದ್ರೆ ಕಂಡೀಷನಲ್ಲಿ ನಾವು ಬರಿತೇವೆ ಅಲ್ವಾ, ಅದಕ್ಕೆ ಬ್ರಾಂಚಿಂಗ್ ಆರ್ ಸೆಲೆಕ್ಷನ್ ಅಂತ ಹೇಳ್ತೇವೆ. ಈಗ ನನಗೆ ಇಲ್ಲಿದೆ, ಇಲ್ಲಿಂದ ಮತ್ತೆ ಬೇರೆ ಪಾರ್ಟಿಗೆ ಹೋಗಬೇಕು, ಅವಾಗ ಅದು ಬ್ರಾಂಚಿಂಗ್ ಅಂತೇವೆ. ಅದಕ್ಕೆ ನಾವು ಬ್ರಾಂಚಿಂಗ್ ಆರ್ ಸೆಲೆಕ್ಷನ್. ಫ್ಲೋ ಬೇಸ್ಡ್ ಆನ್ ಡಿಸಿಷನ್ಸ್ ಆರ್ ಕಂಡೀಷನ್. ನೆಕ್ಸ್ಟ್, ಇಟರೇಷನ್ ಅಂತೇವೆ. ರಿಪೀಟಿಂಗ್ ಸ್ಟೆಪ್ಸ್ ಫೈನೈಟ್ ನಂಬರ್ ಆಫ್ ಟೈಮ್ಸ್. ಅಂದರೆ ಒಂದು ಪ್ರಾಸೆಸ್ ಅನ್ನ ಫೈನೈಟ್ ನಂಬರ್ ಆಫ್ ಟೈಮ್ಸ್, ಅಂದರೆ ಗೊತ್ತಿದೆ, ಇನ್ಫೈನೈಟ್ ಅಂತ ಹೇಳಿದ್ರೆ ರಿಪೀಟೆಡ್ಲಿ ಆಗ್ತಾನೆ ಇರೋದು, ಆ ಟೈಪ್ ಅಲ್ಲ. ಸಿಂಪಲ್ ಆಗಿ ರಿಪಿಟೇಷನ್ ಆಫ್ ಸ್ಟೆಪ್ಸ್ ಫಾರ್ ಫೈನೈಟ್ ಟೈಮ್ಸ್ ಈಸ್ ಕಾಲ್ಡ್ ಇಟರೇಷನ್. ಓಕೆ, ಅದೇ ಇನ್ಫೈನೈಟ್ ಟೈಮ್ ಆಯ್ತು ಅಂದ್ರೆ ಇನ್ಫಿನಿಟಿ ಅಂತ ಹೇಳ್ತೇವೆ, ಅಥವಾ ಇನ್ಫೈನೈಟ್ ಲೂಪ್ ಅಂತ ಹೇಳ್ತೇವೆ. ಅದಕ್ಕೆ ಎಂಡಿಂಗ್ ಇಲ್ಲ ಅಂತ ಹೇಳೋದು ಆಗ್ಬಿಡ್ತದೆ. ಅದಕ್ಕಾಗಿ ಅದಕ್ಕೆ ಇಟರೇಟಿವ್ ಅಂತ ಹೇಳೋ ಪ್ರಾಕ್ಟೀಸ್ ಇಲ್ಲ.
ಅದಕ್ಕಾಗಿ 3 ಟೈಪ್ ಫ್ಲೋ ಆಫ್ ಕಂಟ್ರೋಲ್ ಇದೆ. ಈ ಕ್ವಶನ್ಸು ಕೇಳ್ತಾರೆ, ನೆನಪಿರಲಿ. ಸೀಕ್ವೆನ್ಸ್, ಬ್ರಾಂಚಿಂಗ್ ಆರ್ ಸೆಲೆಕ್ಷನ್ ಆ್ಯಂಡ್ ಇಟರೇಷನ್. ಸೊ ಸೀಕ್ವೆನ್ಸ್ ಫ್ಲೋ ನೋಡ್ರಿ ಮತ್ತೊಂದ್ಸಲ. ಸೀಕ್ವೆನ್ಸ್ ಅಂದ್ರೆ ಏನು? ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಒನ್ ಆಫ್ಟರ್ ಅನದರ್, ದಟ್ ಈಸ್ ಇನ್ ಸೀಕ್ವೆನ್ಸ್. Such algorithms where all the steps are executed one after the other are said to execute in sequence. This is simplest form of flow control, where each instruction follows the previous one in a linear fashion. ಅಂದ್ರೆ ಸೀಕ್ವೆನ್ಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಮತ್ತೊಂದು ಸ್ಟೇಟ್ಮೆಂಟ್ ಇದೆ, ಮತ್ತೊಂದು ಸ್ಟೇಟ್ಮೆಂಟ್ ಇದೆ. ಅವಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡು, ಥರ್ಡ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡು. ಆ ಟೈಪಲ್ಲಿ ಆಗ್ತಾ ಹೋಗ್ತದೆ ಸೀಕ್ವೆನ್ಸ್. ಅಂದ್ರೆ ಪ್ರೀವಿಯಸ್ ಸ್ಟೇಟ್ಮೆಂಟಿನ ರಿಸಲ್ಟ್ ನೆಕ್ಸ್ಟ್ ಕರೆಂಟ್ ಸ್ಟೇಟ್ಮೆಂಟಿಗೆ ಬೇಕಾಗಿರ್ತದೆ ಅನ್ನೋ ಅರ್ಥ. ಸೆಲೆಕ್ಷನ್ ಫ್ಲೋ. ಕಂಡೀಷನ್ಸ್ ಆರ್ ಕ್ರೈಟೇರಿಯಾ ಆರ್ ಯೂಸ್ ಟು ಚೆಕ್ ಪಾಸಿಬಿಲಿಟೀಸ್. ಲೈಕ್ ಈಗ ಎ ಗ್ರೇಟರ್ ದೆನ್ ಬಿ, ಅದು ಪಾಸಿಬಿಲಿಟಿ ಆಯಿತು. ಮೇ ಬಿ ಎ ಬಿ ಏನು ದೊಡ್ಡದಿರ್ಬೋದು ಅಥವಾ ಬಿನೂ ದೊಡ್ಡದಿರ್ಬೋದು. ದಟ್ ಇಸ್ ಪಾಸಿಬಿಲಿಟೀಸ್ ಅಂತೇಳಿ. ದ ಪ್ರೋಗ್ರಾಮ್ ಚೆಕ್ಸ್ ಒನ್ ಆರ್ ಮೋರ್ ಕಂಡೀಷನ್ಸ್ ಆ್ಯಂಡ್ ಪರ್ಫಾರ್ಮ್ ಆಪರೇಷನ್ ಸೀಕ್ವೆನ್ಸ್ ಆಫ್ ಆಕ್ಷನ್ಸ್ ಡಿಪೆಂಡಿಂಗ್ ಆನ್ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ ಆಫ್ ದ ಕಂಡೀಷನ್. These true or false values are called binary values, that is 1 and 0. Conditions are written in the algorithm as follows. ನೋಡ್ರಿ, if condition then ಯಾವ್ಯಾವ ಸ್ಟೇಟ್ಮೆಂಟ್ ಕಂಡೀಷನ್ ಟ್ರೂ ಆದಾಗ ಬರಬೇಕು ಅದನ್ನು ಇಲ್ಲಿ ಕೊಡ್ತೇವೆ ದೆನ್ ಅಲ್ಲಿ. ಎಲ್ಸ್ ಅನ್ನೋದ್ರಲ್ಲಿ ಯಾವ ಕಂಡೀಷನ್ ಏನಾದರೂ ಫಾಲ್ಸ್ ಆದಾಗ ಏನು ಎಕ್ಸಿಕ್ಯೂಟ್ ಆಗಬೇಕು ಅದನ್ನು ಎಲ್ಸ್ ಅಲ್ಲಿ ಕೊಡ್ತೇವೆ. ಈ ಟೈಪಲ್ಲಿ ವರ್ಕ್ ಆಗ್ತದೆ. ನೋಡ್ರಿ, ಇಫ್ ಎಲ್ಸ್ ಕಂಡೀಷನ್ ಅನ್ನ ಇದಕ್ಕೆ ಯೂಸ್ ಮಾಡ್ತೇವೆ ಸೆಲೆಕ್ಷನ್ನಿಗೆ. ದರ್ ಆರ್ ಸಿಚುವೇಶನ್ ವೇರ್ ವಿ ಆಲ್ಸೋ ನೀಡ್ ಟು ಟೇಕ್ ಆಕ್ಷನ್ ವೆನ್ ದ ಕಂಡೀಷನ್ ಈಸ್ ನಾಟ್ ಫಿಲ್ಫಿಲ್. ನೋಡ್ರಿ, ಇದಕ್ಕೆ ಎಲ್ಸ್ ಅನ್ನ ಯೂಸ್ ಮಾಡ್ತೇವೆ. ನಾವಿಲ್ಲಿ ಏನು ಹೇಳಿದ್ವಿ? ಇಫ್ ಕಂಡೀಷನ್ ಟ್ರೂ ಆದರೆ ಇಫ್ ಒಳಗಿರೋದನ್ನ ತೆಗೆದುಕೊಳ್ತದೆ, ದೆನ್ ನಂತರ ಇದ್ದಿದ್ದನ್ನು ತೆಗೆದುಕೊಳ್ತದೆ. ಕಂಡೀಷನ್ ಏನಾದರೂ ಫಾಲ್ಸ್ ಆದರೆ ಇಟ್ ವಿಲ್ ಟೇಕ್ ಎಲ್ಸ್ ಪಾರ್ಟ್. ಆವಾಗ ನಮ್ಗೆ ಎಲ್ಸ್ ಪಾರ್ಟಲ್ಲಿ ಏನಾಗಬೇಕು ಅದನ್ನು ಬರೀತೇವೆ. ಓಕೆ, ಒಂದು ಎಕ್ಸಾಂಪಲ್ ನೋಡಿದ್ರೆ, ಲೆಟ್ ಅಸ್ ರೈಟ್ an algorithm to check whether a number is odd or even. Input any number, check whether the number is even or odd, ಮೆಸೇಜ್ even or odd. ಅಂದರೆ ಡಿಸ್ಪ್ಲೇ ಮಾಡು even ಅಥವಾ odd ಅಂತ. ಆ ಟೈಪಲ್ಲಿ ಒಂದು ಎಕ್ಸಾಂಪಲ್ ಜಸ್ಟ್ ಹೇಳಿದ್ದಿದೆ. ಸೊ ಸೂಡೋ ಕೋಡ್ ಅವಾಗ even or odd ನಂಬರ್ ಇದ್ರೆ ನೋಡ್ರಿ, ಪ್ರಿಂಟ್ ಎಂಟರ್ ದ ನಂಬರ್, ಇನ್ಪುಟ್ ನಂಬರನ್ನು ಇನ್ಪುಟ್ ಮಾಡು. ಇಫ್ number mod 2 is equal to 0, then print number is even, else print number is odd. mod ಆಪರೇಟರ್ ಏನು ಮಾಡ್ತದೆ? ರಿಮೈಂಡರ್ ಅನ್ನು ಅಥವಾ ಮಾಡ್ಯುಲಸ್ ಅನ್ನು ಡಿಸ್ಪ್ಲೇ ಮಾಡ್ತದೆ. ಡಿವಿಷನಲ್ಲಿ ನಾವೇನು ಹೇಳ್ತೇವೆ? ಕೋಶಂಟ್ ಬರ್ತದೆ ಅಂತ ಹೇಳ್ತೇವೆ ಡಿವಿಷನ್ ಅಂತ ತೆಗೆದುಕೊಂಡ್ರೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್, ಈಗ ನಾನೀಗ 10 ಡಿವೈಡೆಡ್ ಬೈ 2 ಮಾಡಿದ್ರೆ 2 5 10 ಅಂತ ಆಯಿತು. ಕರೆಕ್ಟ್. ಇದನ್ನು ನಾವೇನಂತೇವೆ? ಕೋಶಂಟ್ ಅಂತೇವೆ. ಡಿವಿಷನ್ ಆಪರೇಟರ್ ತೆಗೆದುಕೊಂಡ್ರೆ ಕೋಶಂಟ್ ಬರ್ತದೆ. ಹಾಗೆ ಮಾಡ್ಯುಲಸ್ ಏನಾದರೂ ತೆಗೆದುಕೊಂಡ್ರೆ, ಮಾಡ್ ತೆಗೆದುಕೊಂಡ್ರೆ ಆವಾಗ ನಮಗೆ 2 5 10 ರಿಮೈಂಡರ್ ಬರ್ತದೆ ಅಂತ ಹೇಳೋದನ್ನು ಅರ್ಥ. ರಿಟರ್ನ್ ದ ರಿಮೈಂಡರ್ ವೆನ್ ಡಿವೈಡಿಂಗ್ ಬೈ 2. ಇಫ್ ದ ರಿಮೈಂಡರ್ ಇಸ್ 0, ದ ನಂಬರ್ ಇಸ್ ಈವನ್, ಅದರ್ವೈಸ್ ಇಟ್ಸ್ ಆಡ್. ಅಂದರೆ 10 ಅನ್ನೋದು ಈವನ್ ಅಂತ ಆಯ್ತು, ಯಾಕೆಂದರೆ ರಿಮೈಂಡರ್ 0 ಇದೆ. ಇದೇನಾದರೂ 11 ಆಗಿದ್ದಿದ್ರೆ ಈಗ ಅವಾಗ 2 5 10 1 ಉಳೀತು. ಅದಕ್ಕಾಗಿ ಅವಾಗ ಏನಾಯ್ತು? ಅದು ಆಡ್ ಅಂತ ಆಯ್ತು. ನೆಕ್ಸ್ಟ್ ಫ್ಲೋ ಚಾರ್ಟ್ ರಿಪ್ರೆಸೆಂಟೇಷನ್. ನೋಡ್ರಿ, ಹೇಗೆ ಫ್ಲೋ ಚಾರ್ಟ್ ಅನ್ನ ಬರೀಬಹುದು ಸೇಮ್ ಪ್ರೋಗ್ರಾಮಿಗೆ. ಸ್ಟಾರ್ಟ್, ಇನ್ಪುಟ್ ದ ನಂಬರ್, ಈಸ್ num1 mod 2 ಈಕ್ವಲ್ ಟು 0. ಎಸ್ ಆದರೆ ಪ್ರಿಂಟ್ ಈವನ್ ಮಾಡು ಮತ್ತು ಸ್ಟಾಪಿಗೆ ಹೋಗು. ನೋ ಆದರೆ ಪ್ರಿಂಟ್ ಆಡ್ ಅಂತ ಹೇಳು, ಸ್ಟಾಪಿಗೆ ಹೋಗು. ಈ ಟೈಪಲ್ಲಿ ರಿಪ್ರೆಸೆಂಟ್ ಮಾಡ್ಬೋದು. ಓಕೆ, ನೋಡ್ರಿ, ಸ್ಟಾರ್ಟ್, ಇನ್ಪುಟ್ ನಂಬರ್, ಪ್ಯಾರಲೋಗ್ರಾಮ್ ಯೂಸ್ ಮಾಡಿದ್ದಿದೆ. ಆಮೇಲೆ ಡೈಮಂಡ್ ಸಿಂಬಲ್ ಅನ್ನು ಯೂಸ್ ಮಾಡಿದ್ದಿದೆ. ಈಸ್ num1 mod 2 ಈಕ್ವಲ್ ಟು 0. ಎಸ್ ಆದರೆ ಈವನ್ ಅಂತ ಪ್ರಿಂಟ್ ಮಾಡು, ಸ್ಟಾಪ್ ಮಾಡು. ಆಮೇಲೆ ನೋ ಆದರೆ ಪ್ರಿಂಟ್ ಆಡ್ ಅಂತ ಹೇಳಿ ತೆಗೆದುಕೊ, ಸ್ಟಾಪ್ ಮಾಡು. ನೆಕ್ಸ್ಟ್, ವೆರಿಫೈಯಿಂಗ್ ದಿ ಅಲ್ಗೊರಿದಮ್. When we were told that the formula for the sum of n natural number is n into n plus 1 divided by 2. How did we verify it? Well, we can check this for small numbers, for which we can manually calculate the sum. ಅಂದರೆ ಒಂದು
ಪ್ರಾಬ್ಲಮ್ ಕೊಟ್ಟಾಗ ನಾವು ಸ್ಯಾಂಪಲ್ ವ್ಯಾಲ್ಯೂಸ್ ಅನ್ನ ಕೊಟ್ಟು ಅಂದರೆ ಸ್ಯಾಂಪಲ್ ಇನ್ಪುಟ್ ಅನ್ನ ಕೊಟ್ಟು ಅದನ್ನ ಚೆಕ್ ಮಾಡಬೇಕು. ಅದನ್ನ ಏನಂತೇವೆ, ವೆರಿಫೈಯಿಂಗ್ ಅಂತೇವೆ, ವೆರಿಫೈಯಿಂಗ್ ಅಲ್ಗೋರಿದಮ್. ಈಗ ಲೈಕ್ ಫಾರ್ ಎಕ್ಸಾಂಪಲ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅನ್ನೋ ಫಾರ್ಮುಲಾ ಇದೆ. ಇದನ್ನು ಹೇಗೆ ವೆರಿಫೈ ಮಾಡೋದು, ಸರಿ ಇದೆಯೋ ಇಲ್ಲೋ ಆ ಫಾರ್ಮುಲಾ? ಅವಾಗ n ಈಕ್ವಲ್ ಟು 6 ಅಂತ ತೆಗೆದುಕೊಂಡ್ರೆ ಅವಾಗ ಸಮ್ ಏನಾಯ್ತು, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ಇಸ್ ಈಕ್ವಲ್ ಟು 21 ಅಂತ ಆಯ್ತು. ಅವಾಗ ನಾನು n ಇಂಟು n ಪ್ಲಸ್ 1 ಅಂದರೆ 6 ಇಂಟು 6 ಪ್ಲಸ್ 1, 6 ಅನ್ನೋದು n ಆಯಿತು, 6 ಪ್ಲಸ್ 1 ಅಂದರೆ 7 ಆಯಿತು, 7 ಇಂಟು 6 ಈಸ್ 42, 42 ಡಿವೈಡೆಡ್ ಬೈ 2 ಈಸ್ 21. ಈ ಟೈಪಲ್ಲಿ ಅಂದರೆ ಇನ್ಪುಟ್ ಏನು ಬರ್ತದೆ ಅದನ್ನು ಸ್ಯಾಂಪಲ್ ಆಗಿ ನಾವು ವ್ಯಾಲ್ಯೂ ಕೊಟ್ಕೊಂಡು ಸ್ಯಾಂಪಲ್ ವ್ಯಾಲ್ಯೂಸ್ ಕೊಟ್ಟು ಆ ಫಾರ್ಮುಲಾವನ್ನು ಚೆಕ್ ಮಾಡಬೇಕು. ಅವಾಗ ನಮ್ಗೆ ಕರೆಕ್ಟ್ ಗೊತ್ತಾಗ್ತದೆ, ಓಕೆ ಈ ಫಾರ್ಮುಲಾ ಸರಿ ಇದೆ. ಅದೇ ಟೈಪು ಅಲ್ಗೋರಿದಮ್ಸನ್ನು ಬರೆದಾಗ, ಅಲ್ಗೋರಿದಮ್ಸನ್ನು ಅಥವಾ ಸೂಡೋ ಕೋಡನ್ನು ಬರೆದಾಗ ನಾವು ಸ್ಯಾಂಪಲ್ ವ್ಯಾಲ್ಯೂಸನ್ನು ಕೊಟ್ಟು ಅಥವಾ ಒಂದೊಂದೇ ಸ್ಟೇಟ್ಮೆಂಟನ್ನು ಚೆಕ್ ಮಾಡಿ ನೋಡಬೇಕು, ಸ್ಯಾಂಪಲ್ ವ್ಯಾಲ್ಯೂಸನ್ನು ಹಾಕಿ. ಅದನ್ನು ಏನಂತ ಹೇಳ್ತೇವೆ, ವೆರಿಫೈಯಿಂಗ್ ಅಲ್ಗೋರಿದಮ್. ಫಾರ್ ಎಕ್ಸಾಂಪಲ್ ನೋಡ್ರಿ, n is equal to 10, then the sum is 55. 1 to 10 ತನಕ ಆ್ಯಡ್ ಮಾಡಿದ್ರೆ ಫಾರ್ಮುಲಾದಲ್ಲಿ 10 ಇಂಟು 10 ಪ್ಲಸ್ 1 11 ಇಂಟು 10 ಆಯಿತು, 110 ಆಯಿತು, 110 ಡಿವೈಡೆಡ್ ಬೈ 2 ಇಸ್ 55. ಕರೆಕ್ಟ್ ಆನ್ಸರ್ ಬರ್ತಾ ಇದೆ ಅಂತ ಆಯ್ತು. ನೆಕ್ಸ್ಟ್ ಡ್ರೈ ರನ್ ಮೆಥಡ್ ಅಂತೇವೆ ನೋಡ್ರಿ. ಇನ್ ದ ಸೇಮ್ ವೇ ಟು ವೆರಿಫೈ ಅನ್ ಅಲ್ಗೋರಿದಮ್ we have to take different input values and go through all the steps of the algorithm to yield the desired output for each input value and may modify or improve as per the need. ನೋಡ್ರಿ, ಬೇರೆ ಬೇರೆ ಇನ್ಪುಟ್ ಅನ್ನು ಕೊಟ್ಟು ಔಟ್ಪುಟ್ ಅನ್ನು ಚೆಕ್ ಮಾಡಬೇಕು, ಸರಿ ಬರ್ತದೋ ಇಲ್ಲೋ ಅಂತ. ಅದಕ್ಕೆ ನಾವೇನಂತ ಹೇಳ್ತೇವೆ, ಡ್ರೈ ರನ್ ಮೆಥಡ್ ಅಂತ ಹೇಳ್ತೇವೆ. ದ ಮೆಥಡ್ ಆಫ್ ಟೇಕಿಂಗ್ ಎನ್ ಇನ್ಪುಟ್ ಅಂಡ್ ರನ್ನಿಂಗ್ ಥ್ರೂ ದ ಸ್ಟೆಪ್ಸ್ ಆಫ್ ದ ಅಲ್ಗೋರಿದಮ್ ಇಸ್ ಸಮಟೈಮ್ಸ್ ಕಾಲ್ಡ್ ಡ್ರೈ ರನ್. ನಾನು ಅದನ್ನೇ ಹೇಳಿದ್ದು ನಿಮಗೆ. ಬೇರೆ ಬೇರೆ ಇನ್ಪುಟ್ ಅನ್ನು ಕೊಟ್ಟು ಒಂದೊಂದೇ ಸ್ಟೇಟ್ಮೆಂಟ್ ಏನು ರಿಸಲ್ಟ್ ಕೊಡ್ತಾ ಇದೆ ಅದನ್ನು ಚೆಕ್ ಮಾಡುವಂಥ ಮೆಥಡಿಗೆ ಡ್ರೈ ರನ್ ಅಂತ ಹೇಳ್ತೇವೆ. ಅದ್ರ ಬೆನಿಫಿಟ್ ಏನು, ಐಡೆಂಟಿಫೈ ಎನಿ ಇನ್ಕರೆಕ್ಟ್ ಸ್ಟೆಪ್ಸ್ ಇನ್ ದ ಅಲ್ಗೋರಿದಮ್. ಬೆನಿಫಿಟ್ 2 ಈಸ್ ಫಿಗರ್ ಔಟ್ ಮಿಸ್ಸಿಂಗ್ ಡೀಟೇಲ್ಸ್ ಆರ್ ಸ್ಪೆಸಿಫಿಕ್ ಥಿಂಗ್ಸ್ ಇನ್ ದ ಅಲ್ಗೋರಿದಮ್. ಏನಾದರೂ ಮಿಸ್ ಆಗಿದ್ದಿದ್ರೆ ಪ್ರೋಗ್ರಾಮಲ್ಲಿ ಅದನ್ನು ನಮ್ಗೆ ಗೊತ್ತಾಗ್ತದೆ. ಅಥವಾ ಪ್ರೋಗ್ರಾಮ್ ಔಟ್ಪುಟ್ ಸರಿ ಬರ್ತಾ ಇದೆಯೋ ಇಲ್ಲೋ, ಯಾಕೆಂದರೆ ಒಂದು ಔಟ್ಪುಟ್ಟಿಗೆ ಸರಿ ಬಂದಂಗೆ ಅನಿಸ್ಬೋದು, ಆದರೆ ಅದನ್ನು 3-4 ಬೇರೆ ಬೇರೆ ಔಟ್ಪುಟ್ ಅಥವಾ ಬೇರೆ ಬೇರೆ ಸ್ಯಾಂಪಲ್ ಡೇಟಾ ತೆಗೆದುಕೊಂಡಾಗ ನಮ್ಗೆ ಕ್ಲಿಯರ್ ಆಗ್ತದೆ ಎಲ್ಲ ಇನ್ಪುಟ್ಟಿಗೂ ಇದು ಸರಿ ಬರ್ತದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇಂಪಾರ್ಟೆನ್ಸ್ ಆಫ್ ಅಲ್ಗೋರಿದಮ್ ವೆರಿಫಿಕೇಶನ್. ಸಪೋಸ್ ವಿ ಡೆವಲಪ್ ಸಮ್ ಸಾಫ್ಟ್ವೇರ್ without verifying the underlying algorithm, and if there are errors in the algorithm, then the software developed will not run. ನೋಡ್ರಿ, ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ವಿ, ಆದರೆ ಅದನ್ನು ವೆರಿಫೈ ಮಾಡದೆ ನಾವು ಡೆವಲಪ್ ಮಾಡಿದಾಗ ಆವಾಗ ಪ್ರೋಗ್ರಾಮಲ್ಲಿ ತಪ್ಪಾದರೆ ಪ್ರೋಗ್ರಾಮಲ್ಲಿ ನಾವು ಹುಡುಕ್ತಾ ಕೂತ್ಕೊಳ್ಬೇಕಲ್ವಾ ಎರರ್ ಎಲ್ಲಿದೆ ಅಂತ. ಅದಕ್ಕಾಗಿ ಮುಂಚೆ ಅದ್ರ ಬಗ್ಗೆ ವೆರಿಫೈ ಮಾಡಿ ನಾವು ಕೋಡಿಂಗ್ ಮಾಡಿಟ್ಟಿದ್ದಿದ್ರೆ ಅವಾಗ ಈಸಿಯಾಗಿ ಬರ್ತದೆ, ಎರರ್ಸ್ ಇರೋದಿಲ್ಲ. Hence it is important to verify an algorithm since the effort required to catch and fix a mistake is minimal at the algorithm stage, and finding errors after coding requires significantly more time and resources to correct. ನೋಡ್ರಿ, ಅಲ್ಗೋರಿದಮ್ ನೀವು ಬರಿಬೇಕಾದ್ರೆ ಇಂಗ್ಲೀಷ್ ಲೈಕ್ ಸೆಂಟೆನ್ಸ್ ಬರಿತೇವೆ, ಅವಾಗ ಡೇಟಾ ಎಲ್ಲ ಕೊಟ್ಟು ವೆರಿಫೈ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಪ್ರೋಗ್ರಾಮ್ ಬರ್ದಾದ್ಮೇಲೆ ನೋಡಬೇಕು ಅಂತ ಹೇಳಿದ್ರೆ ಪ್ರೋಗ್ರಾಮ್ ಬರೀಲಿಕ್ಕೆ ನಾವು ಕಂಪ್ಯೂಟರ್ ಮೇಲೆ ಮಾಡಬೇಕಾಯ್ತು, ಪವರ್ ಬೇಕಾಯಿತು, ಅವಾಗ ಆಟೋಮ್ಯಾಟಿಕ್ಲಿ ಅದರ ಕಾಸ್ಟು ಹೆಚ್ಚಾಯಿತು, ಟೈಮು ವೇಸ್ಟ್ ಆಯಿತು ಅಂತ ಹೇಳ್ತೇವೆ. ಅದಕ್ಕಾಗಿ ಅಲ್ಗೋರಿದಮ್ ವೆರಿಫಿಕೇಶನ್ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ತೇವೆ. ಕಂಪ್ಯಾರಿಸನ್ ಆಫ್ ಅಲ್ಗೋರಿದಮ್. ದೇರ್ ಕ್ಯಾನ್ ಬಿ ಮೋರ್ ದೆನ್ ಒನ್ ಅಪ್ರೋಚ್ ಟು ಸಾಲ್ವ್ ಎ ಪ್ರಾಬ್ಲಮ್ ಯೂಸಿಂಗ್ ಎ ಕಂಪ್ಯೂಟರ್, and hence we can have more than one algorithm. Then one may ask which algorithm should be used. ನೋಡ್ರಿ, ಒಂದೇ ಪ್ರೋಗ್ರಾಮಿಗೆ 2-3 ಅಲ್ಗೋರಿದಮ್ಸ್ ಇರ್ಬೋದು ಅಥವಾ 2-3 ಪ್ರೊಸೆಸ್ ಇರ್ಬೋದು. ಯಾವ್ದು ಪ್ರೊಸೆಸ್ ತಗೊಳ್ಬೇಕು ಅದನ್ನು ಥಿಂಕ್ ಮಾಡೋದು ಇಂಪಾರ್ಟೆಂಟ್. ಯಾವುದ್ರ ಮೇಲೆ ಥಿಂಕ್ ಮಾಡಬೇಕು ಅದನ್ನೇ ನಿಮ್ಗೆ ಇಲ್ಲಿ ಹೇಳಿದ್ದಿದೆ, ಕಂಪ್ಯಾರಿಸನ್ ಆಫ್ ಅಲ್ಗೋರಿದಮ್. ಕನ್ಸಿಡರ್ ದ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ವೆದರ್ ಎ ಗಿವನ್ ನಂಬರ್ ಇಸ್ ಪ್ರೈಮ್ ಆರ್ ನಾಟ್.
Prime numbers are of great importance in computer science as they find application in databases, security, file compression, decompression, modulation or demodulation, etc. ಕಾಮನ್ ಆಗಿ ಪ್ರೈಮ್ ನಂಬರ್ಸ್ ಅಂತ ಹೇಳೋದು ಸಿಂಪಲ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಯಾಕೆ ಹೆಲ್ಪ್ ಆಗ್ತದೆ? ಹೆಚ್ಚಾಗಿ ಕಂಪ್ಯೂಟರ್ ಸೈನ್ಸಲ್ಲಿ ಡೇಟಾಬೇಸ್ ಅಪ್ಲಿಕೇಶನಲ್ಲಿ ಹೆಲ್ಪ್ ಆಗ್ತದೆ, ಸೆಕ್ಯೂರಿಟಿಯಲ್ಲಿ ಹೆಲ್ಪ್ ಆಗ್ತದೆ, ಫೈಲನ್ನು ಕಾಂಪ್ರೆಸ್ ಅಂತ ಹೇಳಿದ್ರೆ ಸಣ್ಣದು ಮಾಡಲಿಕ್ಕೆ, ಮತ್ತು ಹಾಗೆಯೇ ಅನ್ಕಾಂಪ್ರೆಸ್ ಅಂತ ಹೇಳ್ತೇವೆ, ಅಂದರೆ ಮತ್ತೆ ಒರಿಜಿನಲ್ ಮಾಡಲಿಕ್ಕೆ. ಹಾಗೆಯೇ ಮಾಡ್ಯುಲೇಷನ್ ಅಂತ ಹೇಳಿದ್ರೆ ಒಂದು ಫಾರ್ಮಿಂದ ಮತ್ತೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಲಿಕ್ಕೆ, ಹಾಗೆಯೇ ಆ ಕನ್ವರ್ಟ್ ಮಾಡಿದ್ದನ್ನು ಮತ್ತೆ ಒರಿಜಿನಲ್ ಫಾರ್ಮಿಗೆ ಮಾಡಲಿಕ್ಕೆ, ಅಂಥದಕ್ಕೆಲ್ಲದು ಪ್ರೈಮ್ ನಂಬರ್ ಹೆಲ್ಪ್ ಆಗ್ತದೆ. ಪ್ರೈಮ್ ನಂಬರ್ ಕನ್ವರ್ಟ್, ಅದಕ್ಕಾಗಿ ಆ ಪ್ರೋಗ್ರಾಮ್ ಸ್ವಲ್ಪ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಅದಕ್ಕಾಗಿ ಯಾವುದೇ ಲ್ಯಾಂಗ್ವೇಜ್ ಕಲಿಬೇಕಾದ್ರೂ ಪ್ರೈಮ್ ನಂಬರ್ ಪ್ರೋಗ್ರಾಮ್ ಕೊಟ್ಟಿದ್ದಿರ್ತದೆ, ಯಾಕೆಂದ್ರೆ ಅದರ ಐಡಿಯಾ ಎಲ್ಲರಿಗೂ ಇರಲಿ ಅಂತ. 4 methods to check prime number. ನೋಡ್ರಿ, ಮೆಥಡ್ 1, test all divisors. Starting with divisor 2, divide the given number and check if there are any factors. Increase the divisor in each iteration as long as divisor less than dividend. ನೋಡ್ರಿ, ಒಂದು ನಂಬರನ್ನ ಡಿವೈಡ್ ಮಾಡ್ತಾ ಹೋದ್ರೆ 2 ದಿಂದ ಮಾಡೋದು, 3 ದಿಂದ ಮಾಡೋದು, 4 ಇಂದ ಮಾಡೋದು, ಹೀಗೆ ಎಲ್ಲಾದ್ರೂ ಒಂದು ಕಡೆ ಡಿವೈಡ್ ಆಗ್ತದೆ ಅಂದ್ರೆ ಅದು ಪ್ರೈಮ್ ಅಲ್ಲ. ಓಕೆ, ಎಂಡ್ ತನಕನೂ ಡಿವೈಡ್ ಆಗಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು 7 ತೆಗೆದುಕೊಳ್ತೀರಿ ಅಂದ್ರೆ 2 ದಿಂದ 6 ತನಕನೂ ಡಿವೈಡ್ ಆಗಲಿಲ್ಲ ಅಂದ್ರೆ ಅದು 7 ಅನ್ನೋದು ಪ್ರೈಮ್ ಅಂತ ಆಯ್ತು. ಕರೆಕ್ಟಾ? ಇದು ಫಸ್ಟ್ ಮೆಥಡ್, ಈ ಟೈಪಲ್ಲಿ ಫೈಂಡ್ ಔಟ್ ಮಾಡೋದು. ಸೆಕೆಂಡ್ ಮೆಥಡ್, ಟೆಸ್ಟ್ ಟಿಲ್ ಹಾಫ್. ಯಾಕೆಂದ್ರೆ ನೋಡ್ರಿ, ಈಗ 7 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ಓಕೆ 3 ಅಂತ ಆಯ್ತು, ನಾವು ಇಂಟೀಜರ್ ಪಾರ್ಟ್ ಅಷ್ಟೇ ತೆಗೆದುಕೊಂಡ್ರೆ. ಈಗ 3 ತನಕನೂ 7ಗೆ ಡಿವೈಡ್ ಆಗಲಿಲ್ಲ ಅಂದ್ರೆ ಅದು ಡಿವೈಡ್ ಆಗೋದಿಲ್ಲ ಅಂತ ಅರ್ಥ. ಅವಾಗ ನಮಗೆ ಇನ್ನೊಂದು 2-3 ಸ್ಟೆಪ್ ಉಳ್ದಂಗಾಯ್ತು. 4 ಇಂದ 5 ಇಂದ 6 ಇಂದ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆಯ್ತು. ಆಟೋಮೆಟಿಕ್ಲಿ ಸ್ಟೆಪ್ಸ್ ಉಳಿದ್ವು. ಅವಾಗ ಪ್ರೋಗ್ರಾಮ್ ಟೈಮ್ ಉಳೀತು, ಅದಕ್ಕಾಗಿ ನಾವು ಎಕ್ಸಿಕ್ಯೂಷನ್ ಟೈಮ್ ಉಳೀತು ಅಂದ್ಕೊಳ್ಳಿ, ಆಟೋಮೆಟಿಕ್ ಫಾಸ್ಟ್ ಆಗ್ತದೆ ಅಂತ ಆಯ್ತು. ಅದಕ್ಕಾಗಿ ಈ ಟೈಪಲ್ಲೂ ಪ್ರೋಸೆಸ್ ಮಾಡಬಹುದು ಅಂತ ಆಯ್ತು. ಸೆಕೆಂಡ್ ಒನ್, test till half. Instead of testing all numbers till the dividend, only test up to half of the given value because the divisor cannot be more than half of the dividend. Okay, ಈ process ಅನ್ನು ನಾವು ಯೂಸ್ ಮಾಡ್ತೇವೆ. More efficient prime checking methods. Method 3, test till square root. ನೋಡ್ರಿ, only test up to the square root of the dividend. This significantly reduces calculations. ನೋಡ್ರಿ, ಟೆಸ್ಟ್ ಅಪ್ ಟು ದ ಸ್ಕ್ವೇರ್ ರೂಟ್ ಆಫ್ ದ ಡಿವಿಡೆಂಡ್. ಸ್ಕ್ವೇರ್ ರೂಟ್ ತನಕನೂ ಚೆಕ್ ಮಾಡೋದು. ಈಗ ಲೈಕ್ ಈಗ 7 ಸ್ಕ್ವೇರ್ ರೂಟ್ ಎಷ್ಟಿದೆ ಅಲ್ಲಿ ತನಕನೂ ಚೆಕ್ ಮಾಡಿದ್ರು ಆಗೋಗ್ಬಿಡ್ತದೆ ಅಂತ. ಸ್ಕ್ವೇರ್ ರೂಟ್ ಆಫ್ 7 ತೆಗೆದುಕೊಂಡ್ರೆ ಮೇ ಬಿ 2.6 ಹತ್ರ ಬರ್ಬೋದು ಸ್ಕ್ವೇರ್ ರೂಟ್ ಅದರದ್ದು. ಓಕೆ, ಯಾಕೆಂತ ಹೇಳಿದ್ರೆ 3ಗಿಂತ ಕಡಿಮೆನೆ ಬರ್ತದೆ. ಸರಿನಾ? ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಈ ಸ್ಕ್ವೇರ್ ರೂಟ್ ತನಕನೂ ಅದನ್ನು ಡಿವೈಡ್ ಮಾಡಿ ನೋಡಿದ್ರೆ ಬರುವುದಿಲ್ಲ ಅಂತ ಹೇಳಿದ್ರೆ ಅದು ಪ್ರೈಮ್ ನಂಬರ್ ಅಂತ ಹೇಳ್ಬೋದು ಅಂತ ಹೇಳೋದನ್ನು ಮತ್ತೊಂದು ಮೆಥಡ್. ಅವಾಗ ಮತ್ತು ಒಂದು ಇಟ್ರೇಷನ್ ಕಡಿಮೆ ಆಯಿತು, ಆಟೋಮೆಟಿಕ್ಲಿ ಮತ್ತು ಫಾಸ್ಟ್ ಆಯಿತು ಅಂತ ಆಯ್ತು. ಮೆಥಡ್ 4, ಯೂಸ್ ಪ್ರೈಮ್ ಲಿಸ್ಟ್. ಗಿವನ್ ಎ ಪ್ರಯರ್ ಲಿಸ್ಟ್ ಆಫ್ ಪ್ರೈಮ್ ನಂಬರ್ಸ್ ಟಿಲ್ 100, ಡಿವೈಡ್ ದ ಗಿವನ್ ನಂಬರ್ ಬೈ ಈಚ್ ನಂಬರ್ ಇನ್ ದ ಲಿಸ್ಟ್. ಇಫ್ ನಾಟ್ ಡಿವಿಸಿಬಲ್ ಬೈ ಎನಿ ನಂಬರ್ ದೆನ್ ದ ನಂಬರ್ ಇಸ್ ಪ್ರೈಮ್. ನೋಡ್ರಿ, ದಿಸ್ ಮತ್ತು ಈಸಿಯೆಸ್ಟ್ ಮೆಥಡ್. ಪ್ರೈಮ್ ನಂಬರಿನ ಲೀಸ್ಟ್ ಅನ್ನು 100 ತನಕ ಇರೋ ಎಲ್ಲ ಪ್ರೈಮ್ ನಂಬರ್ ತೆಗೆದುಕೊಂಡು ಯಾವುದೇ ನಂಬರ್ ಕೊಟ್ಟರು ಆ ನಂಬರಿಂದ ಡಿವೈಡ್ ಆಗೋದಿಲ್ಲ. 100 ತನಕ ಇರೋ ನಂಬರ್ಸ್ ಇಂದ ಡಿವೈಡ್ ಆಗೋದಿಲ್ಲ. 1ರಿಂದ 2ದಿಂದ 100 ತನಕ ಇರೋ ಎಲ್ಲ ಪ್ರೈಮ್ ನಂಬರಿಂದ ಆ ನಂಬರ್ ಡಿವೈಡ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಪ್ರೈಮ್ ನಂಬರ್ ಅಂತ. ಮತ್ತೊಂದು ಮೆಥಡ್. ಓಕೆ, ಆಲ್ ದೀಸ್ 4 ಮೆಥಡ್ಸ್ ಕ್ಯಾನ್ ಚೆಕ್ ಇಫ್ ಎ ಗಿವನ್ ನಂಬರ್ ಇಸ್ ಪ್ರೈಮ್ ಆರ್ ನಾಟ್. Now the question is, which of these method is better or efficient? 4 ಮೆಥಡ್ ನಾನು ಹೇಳಿದೆ ಈಗ ನಿಮಗೆ. ಒಂದಂತ ಹೇಳಿದ್ರೆ ಫಸ್ಟ್ ಒನ್, ಒಂದು ನಂಬರ್ ಕೊಟ್ಟರೆ ಆ ನಂಬರ್ -1 ತನಕನೂ ಡಿವೈಡ್ ಮಾಡಿ ನೋಡೋದು, ದಟ್ ಇಸ್ ಫಸ್ಟ್ ಮೆಥಡ್. ಸೆಕೆಂಡು, ಅರ್ಧದ ತನಕ ಡಿವೈಡ್ ಮಾಡಿ ನೋಡೋದು, ಹಾಫ್ ತನಕ. ಮತ್ತೊಂದು ಸ್ಕ್ವೇರ್ ರೂಟ್ ತನಕ
ಯಾವ್ದು ನಂಬರ್ ಕೊಟ್ಟಿದ್ದಿದೆ ಅದರ ಸ್ಕ್ವೇರ್ ರೂಟ್ ತನಕನೂ ಡಿವೈಡ್ ಮಾಡಿ ನೋಡೋದು. ನೆಕ್ಸ್ಟ್ ಅಂತ ಹೇಳಿದ್ರೆ 2ದಿಂದ 100 ತನಕ ಇರೋ ಎಲ್ಲ ಪ್ರೈಮ್ ನಂಬರನ್ನು ಲಿಸ್ಟ್ ಔಟ್ ಮಾಡಿ ಆ ಇರೋ ನಂಬರ್ಸಿಂದ ಪ್ರೈಮ್ ನಂಬರ್ಸಿಂದ ಡಿವೈಡ್ ಆಗೋದಿಲ್ಲ ಅಂದ್ರೆ ಅದು ಪ್ರೈಮ್ ನಂಬರ್ ಅಂತ ಹೇಳಾಯ್ತು. ನಾಟ್ ಡಿವಿಸಿಬಲ್ ಬೈ ಎನಿ ನಂಬರ್ ದೆನ್ ದ ನಂಬರ್ ಇಸ್ ಪ್ರೈಮ್. 4 ಮೆಥಡನ್ನು ಯೂಸ್ ಮಾಡ್ಬೋದು. ಯಾವ್ದು ಬೆಸ್ಟ್ ಇದರಲ್ಲಿ ಅದನ್ನು ನಾವು ಥಿಂಕ್ ಮಾಡಬೇಕಾಗ್ತದೆ. ಆವಾಗ ಆ ಬೆಸ್ಟ್ ಮೆಥಡನ್ನು ನಾವು ಯೂಸ್ ಮಾಡಬೇಕು. ನೋಡ್ರಿ, ಈಗ ಕಂಪೇರಿಂಗ್ ಮೆಥಡ್ಸ್ 1 and 2. ಅಲ್ಗೋರಿದಮ್ 1 ರಿಕ್ವೈರ್ಸ್ ಲಾರ್ಜ್ ನಂಬರ್ ಆಫ್ ಕ್ಯಾಲ್ಕುಲೇಷನ್ಸ್, ಕರೆಕ್ಟ್? ಯಾಕೆಂದರೆ n-1 ತನಕನೂ ಡಿವೈಡ್ ಮಾಡಬೇಕು. ಈಗ 100 ಅಂತಿದೆ ಅಂದರೆ 99 ತನಕನೂ ಅದು 100ಗೆ ಡಿವೈಡ್ ಮಾಡೋದು ಅಂತಾಯಿತು. ಅದು 99 ಟೈಮ್ಸ್ ವರ್ಕ್ ಆಗಬೇಕು ಅಂತಾಯಿತು, ಕರೆಕ್ಟಾ? ಅದಕ್ಕಾಗಿ ಅದು ಬೆಟರ್ ಮೆಥಡ್ ಅಲ್ಲ ಅಂತಾಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಮೋರ್ ಎಫಿಷಿಯೆಂಟ್ ದ್ಯಾನ್ ಫಸ್ಟ್ ಒನ್. ಯಾಕೆಂದರೆ ಅರ್ಧ 100 ಇದೆ ಅಂದರೆ ನಾವು 50 ತನಕನೂ ಕಂಪೇರ್ ಮಾಡ್ತೇವೆ. ಅದಕ್ಕಾಗಿ ಒಂದು 59 ಇಟ್ರೇಷನ್ ಮತ್ತು ಕಡಿಮೆ ಆಯಿತು ಅಂತಾಯಿತು. ಮೇ ಬಿ ಸೆಕೆಂಡ್ ಒನ್ ಈಸ್ ಬೆಟರ್ ದೆನ್ ಫಸ್ಟ್ ಒನ್. ಥರ್ಡಲ್ಲಿ ಮೋರ್ ಎಫಿಷಿಯೆಂಟ್ ಆ್ಯಸ್ ಇಟ್ ಚೆಕ್ಸ್ ಫಾರ್ ಡಿವಿಸಿಬಿಲಿಟಿ ಟಿಲ್ ಸ್ಕ್ವೇರ್ ರೂಟ್ ಆಫ್ ದ ನಂಬರ್. ಸ್ಕ್ವೇರ್ ರೂಟ್ ಅಂದರೆ ಮತ್ತೂ ಸ್ವಲ್ಪ ಸಣ್ಣದಾಯಿತು, ರೆಡ್ಯೂಸಿಂಗ್ ದ ಟೈಮ್ ಟೇಕನ್. Algorithm 4 uses only the prime number smaller than the given number for divisibility. It further reduces the calculation. But in this method, we require to store the list of prime numbers first. Thus, it takes additional memory even though it requires lesser calculation. ನೋಡ್ರಿ, ಥರ್ಡ್ ಮೆಥಡ್ ನಾವು ಕಂಪೇರ್ ಮಾಡಿದ್ರೆ ಫೋರ್ತಲ್ಲಿ ದೊಡ್ಡ ನಂಬರ್ಸ್ ಇದ್ದಾಗ ಇದನ್ನು ಯೂಸ್ ಮಾಡಿದ್ರೆ 2ದಿಂದ 100 ತನಕ, ಆದ್ರೆ ಅದನ್ನು ಸಪರೇಟಾಗಿ ಸ್ಟೋರ್ ಮಾಡಿಡಬೇಕು. ಅದಕ್ಕಾಗಿ ಇದು ಟೈಮ್ ತೆಗೆದುಕೊಳ್ತದೆ ಅಂತಾಯ್ತು. Hence, algorithms can be compared and analyzed on the basis of the amount of processing time they need to run and the amount of memory that is needed to execute the algorithm. ಅದನ್ನು ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೇವೆ. ಅಂದರೆ ಒಂದು ಅಲ್ಗೋರಿದಮ್ ಒಳ್ಳೇದು ಅಂತ ಹೇಳಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತದೆ ಅದು ವರ್ಕ್ ಆಗಲಿಕ್ಕೆ, ಮತ್ತು ಎಷ್ಟು ಮೆಮರಿ ಸ್ಪೇಸನ್ನು ಯೂಸ್ ಮಾಡ್ತದೆ. ಕಡಿಮೆ ಮೆಮರಿ ಸ್ಪೇಸ್ ಯೂಸ್ ಮಾಡಬೇಕು, ಕಡಿಮೆ ಟೈಮ್ ತೆಗೆದುಕೊಳ್ಬೇಕು ವರ್ಕ್ ಆಗಲಿಕ್ಕೆ. ಅದು ಬೆಸ್ಟ್ ಅಲ್ಗೋರಿದಮ್ ಅಂತ ಹೇಳ್ತೇವೆ. ಟೈಮ್ ಕಾಂಪ್ಲೆಕ್ಸಿಟಿ, ದ ಅಮೌಂಟ್ ಆಫ್ ಪ್ರೊಸೆಸಿಂಗ್ ಟೈಮ್ ಎನ್ ಅಲ್ಗೋರಿದಮ್ ನೀಡ್ಸ್ ಟು ರನ್. Space complexity, the amount of memory needed to execute the algorithm. Understanding these concepts helps us choose the most appropriate algorithm for our specific needs and constraints. ಅಂದರೆ ನಮ್ಮ ರಿಕ್ವೈರ್ಮೆಂಟ್ಸಿಗೆ ಏನೇನಿದೆ ಅದನ್ನು ತೆಗೆದುಕೊಳ್ಳಿಕ್ಕೆ ಈಸಿ ಆಗ್ತದೆ. ಬೇಕಾದರೆ ಕೋಡಿಂಗ್ ಬೇಕಾದರೆ ಹೆಚ್ಚಿಗೆ ಆಗಲಿ, ಲೈನ್ಸ್ ಬೇಕಾದ್ರೆ ಹೆಚ್ಚಿಗೆ ಆಗಲಿ, ಪ್ರಾಬ್ಲಮ್ ಇಲ್ಲ. ಆದರೆ ಟೈಮ್ ಕಡಿಮೆ ತಗೊಳ್ಬೇಕು, ಸ್ಪೇಸ್ ಕಡಿಮೆ ತಗೊಳ್ಬೇಕು. ಕೋಡಿಂಗ್ ಲೈನ್ ಹೆಚ್ಚಾದರೆ ಅಡ್ಡಿಲ್ಲ, ಮೆಮರಿ ಸ್ಪೇಸು ಕಡಿಮೆ ತೆಗೆದುಕೊಳ್ಬೇಕು, ಮತ್ತು ಟೈಮು ಸಹ ಎಕ್ಸಿಕ್ಯೂಷನ್ ಟೈಮ್ ಸಹ ಕಡಿಮೆ ತಗೊಳ್ಬೇಕು. ಎರಡನ್ನೂ ನೋಡ್ತೇವೆ. ಆದರೆ ಟೈಮ್ ಕಾಂಪ್ಲೆಕ್ಸಿಟಿಗೆ ನಾವು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ನೆಕ್ಸ್ಟ್ ಪಾರ್ಟ್ ಈಸ್ ಕೋಡಿಂಗ್. ಬ್ರಿಂಗಿಂಗ್ ಅಲ್ಗೋರಿದಮ್ಸ್ ಟು ಲೈಫ್ ಅಂತ ಹೇಳ್ತೇವೆ. ಅಂದರೆ ಅಲ್ಗೋರಿದಮ್ಸನ್ನು ಒಂದ್ಸಲ ಫೈನಲೈಸ್ ಆಯಿತು ಅಂತ ಹೇಳಿದ್ರೆ, ಯಾವ ಅಲ್ಗೋರಿದಮ್ ನನಗೆ ಬೆಸ್ಟ್ ಅಂತ ನಾವು ಫೈನಲೈಸ್ ಮಾಡಿದೆ ಅಂದರೆ, ಆಮೇಲೆ ದೆನ್ ವಿ ಕ್ಯಾನ್ ಗೋ ಫಾರ್ ದ ಕೋಡಿಂಗ್ ಸಿಸ್ಟಮ್. ಅಂದರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೇವೆ ಆ ಲ್ಯಾಂಗ್ವೇಜಲ್ಲಿ ಕೋಡಿಂಗ್ ಮಾಡ್ತೇವೆ. ದ ಆರ್ಡರ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ರಿಟನ್ ಇನ್ ದಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೈ ಫಾಲೋವಿಂಗ್ ಇಟ್ಸ್ ಸಿಂಟ್ಯಾಕ್ಸ್. ಅಂದರೆ ಗ್ರಾಮರ್ ಅಥವಾ ರೂಲ್. ಆ ಲ್ಯಾಂಗ್ವೇಜಿನ ರೂಲ್ ಅಥವಾ ಗ್ರಾಮರ್ ಯೂಸ್ ಮಾಡಿ ಪ್ರೋಗ್ರಾಮನ್ನು ಬರೀತೇವೆ. ನಿಮಗೆ ಪೈಥಾನ್ ಇದೆ. ಸಿಂಟ್ಯಾಕ್ಸ್ ಇಸ್ ದ ಸೆಟ್ ಆಫ್ ರೂಲ್ಸ್ ಆರ್ ಗ್ರಾಮರ್ ದಟ್ ಗವರ್ನ್ಸ್ ದ ಫಾರ್ಮುಲೇಷನ್ ಆಫ್ ದ ಸ್ಟೇಟ್ಮೆಂಟ್ ಇನ್ ದ ಲ್ಯಾಂಗ್ವೇಜ್, ಸಚ್ ಆಸ್ ಸ್ಪೆಲ್ಲಿಂಗ್ಸ್, ಆರ್ಡರ್ ಆಫ್ ವರ್ಡ್ಸ್, ಪಂಕ್ಚುಯೇಷನ್ ಮಾರ್ಕ್ಸ್ ಎಕ್ಸೆಟ್ರಾ. ಅದನ್ನು ನಾವು ಕೋಡಿಂಗ್ ಅಂತ ಹೇಳ್ತೇವೆ. ಓಕೆ, ರೈಟಿಂಗ್ ಎ ಅಲ್ಗೋರಿದಮ್ ಇನ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡ್ ಈಸ್ ಕಾಲ್ಡ್ ಕೋಡಿಂಗ್. ಸಿಂಪಲ್ ಹೇಳಬೇಕು ಅಂದರೆ. ಸೋರ್ಸ್ ಕೋಡ್ ಟು ಮಷಿನ್ ಕೋಡ್. ನೋಡ್ರಿ, ಸೋರ್ಸ್ ಕೋಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ನಲ್ಲಿ ಬರೆದಿದ್ದಕ್ಕೆ ನಾವು ಸೋರ್ಸ್ ಕೋಡ್ ಅಂತೇವೆ. ಮಷೀನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಕ್ಕೆ ಆಬ್ಜೆಕ್ಟ್ ಕೋಡ್ ಅಂತ ಹೇಳ್ತೇವೆ. ಆಬ್ಜೆಕ್ಟ್ ಕೋಡ್, OBJECT, ಆಬ್ಜೆಕ್ಟ್ ಕೋಡ್ ಅಂತ ಹೇಳ್ತೇವೆ. A program written in high level language is called source code, and program written in machine language using binary digits 0 and 1 is called object code. We need to translate the source code into machine language or object code using a compiler or an interpreter so that it can be understood by the computer.
ನೋಡ್ರಿ, ಟ್ರಾನ್ಸ್ಲೇಟರ್ಸ್ ಅನ್ನು ಯೂಸ್ ಮಾಡಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕು. ಅದ್ರ ಬಗ್ಗೆ ನಾವು ಮುಂಚೆ ನೋಡಿದ್ದೇವೆ. ಪೈಥಾನ್ ಇಂಟರ್ಪ್ರಿಟರ್ ಅನ್ನು ಯೂಸ್ ಮಾಡುತ್ತದೆ ಟ್ರಾನ್ಸ್ಲೇಟ್ ಆಗಿ. Programming beyond computers. Programs are developed not only to work on a computer, mobile or a web browser, but may also be written for embedded systems like digital watch, MP3 player, traffic signals or vehicle, medical equipment or other ಸ್ಮಾರ್ಟ್ ಡಿವೈಸಸ್. ನೋಡ್ರಿ, ಈಗ ನಾವೇನು ಹೇಳ್ತೇವೆ, ಕಂಪ್ಯೂಟರ್ನ ಎಂಬೇಡೆಡ್ ಸಿಸ್ಟಮ್ಸ್ ಅಲ್ಲೂ ಯೂಸ್ ಮಾಡ್ತಾರೆ. ಎಂಬೇಡೆಡ್ ಸಿಸ್ಟಮ್ಸ್ ಅಂತ ಹೇಳಿದ್ರೆ ಒಂದು ಮಷೀನನ್ನು, ಯಾವುದೋ ಒಂದು ಯೂಸ್ ಮಾಡೋ ಮಷೀನನ್ನು ಸ್ಮಾರ್ಟ್ ಮಾಡಿದ್ವಿ. ಸ್ಮಾರ್ಟ್ ಅಂತ ಹೇಳಿದ್ರೆ ಅದನ್ನು ಡಿಜಿಟಲಿ ಎನೇಬಲ್ ಮಾಡೋದು ಅಂಥದ್ದೆಲ್ಲ ಮಾಡಿದ್ರೆ. ಈಗ ಫಾರ್ ಎಕ್ಸಾಂಪಲ್ ಮುಂಚೆಲ್ಲ ನಿಮ್ಮ ವೆಹಿಕಲಲ್ಲಿ ಮೀಟ್ರ್ ಯಾವ ಟೈಪ್ ಬರ್ತಿತ್ತು, ಎನಲಾಗಲ್ಲಿ ಬರ್ತಿತ್ತು. ಕರೆಕ್ಟಾ? ಎನಲಾಗ್ ಅಂತ ಹೇಳಿದ್ರೆ ಮೂವ್ಮೆಂಟ್ಸ್ ಟೈಪಲ್ಲೆಲ್ಲ ಬರ್ತಿದ್ವು. ಈಗೆಲ್ಲ ಏನಾಗಿದೆ, ಡಿಜಿಟಲಲ್ಲಿ ಬರ್ತದೆ. ಅವಾಗ ಅದು ಸ್ಮಾರ್ಟ್ ಆಯಿತು. ಅಂದರೆ ಡಿಜಿಟಲ್ ಕಾನ್ಸೆಪ್ಟ್ಸನ್ನು ಯೂಸ್ ಮಾಡಿದ್ಕೊಳ್ಳಿ ಆಟೋಮೆಟಿಕ್ ಸ್ಮಾರ್ಟ್ ಆಯಿತು. ಇವನ್ನೆಲ್ಲ ಈಗ ಡಿಜಿಟಲ್ ವಾಚ್ ಇದ್ದಾವೆ, MP3 ಪ್ಲೇಯರ್ಸ್ ಇದ್ದಾವೆ, ಟ್ರಾಫಿಕ್ ಸಿಗ್ನಲ್ಸ್, ವೆಹಿಕಲ್ಸ್ ಅದೆಲ್ಲ ಡಿಜಿಟಲ್ ಆಗಿದೆ. ಇಂಥ ಇದರಲ್ಲಿ ಯೂಸ್ ಮಾಡಿದ್ರೆ ಅದಕ್ಕೆ ನಾವು ಪ್ರೋಗ್ರಾಮ್ ಎಂಬೇಡೆಡ್ ಸಿಸ್ಟಮ್ಸ್ ಅಂತ ಹೇಳ್ತೇವೆ. In such cases, we have to look for other specialized programming tools or sometimes write programs in assembly language. Assembly language ಅಲ್ಲೂ ಪ್ರೋಗ್ರಾಮ್ ಮಾಡಬೇಕಾಗ್ತದೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಕೋಡೆಡ್ ಲ್ಯಾಂಗ್ವೇಜ್ ಅಂತವೆ, ನ್ಯೂಮ್ಯಾನಿಕ್ಸ್ ಅಂತ ಹೇಳ್ತಾರೆ. ಡಿಕಂಪೋಸಿಷನ್, ಬ್ರೇಕಿಂಗ್ ಡೌನ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಈಸ್ ಕಾಲ್ಡ್ ಡಿಕಂಪೋಸಿಷನ್ ಅಂತೇವೆ. ಇದನ್ನು sometimes a problem may be complex, that is its solution is not directly derivable. In such cases we need to decompose it into smaller or simpler parts. ದೊಡ್ಡ ಪ್ರಾಬ್ಲಮ್ ಇದ್ರೆ ಅದನ್ನು ಸಣ್ಣ ಸಣ್ಣದು ಮಾಡಿ ಸಾಲ್ವ್ ಮಾಡಿದ್ರೆ ನಮ್ಗೆ ಈಸಿ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ದೊಡ್ಡ ದೊಡ್ಡ ಕಂಪನೀಸಲ್ಲಿ ಈಗ ವರ್ಕ್ ಫ್ರಾಮ್ ಹೋಮ್ ಅನ್ನೋದನ್ನು ನಾವು ಕೇಳ್ತೇವೆ. ವರ್ಕ್ ಫ್ರಾಮ್ ಹೋಮ್ ಅಂದ್ರೆ ಅರ್ಥ ಏನು? ಬಹಳಷ್ಟು ಮಂದಿ ಒಂದು ಪ್ರಾಜೆಕ್ಟ್ ಸಲುವಾಗಿ ವರ್ಕ್ ಮಾಡ್ತಾರೆ. ಅವಾಗ ಆ ದೊಡ್ಡ ಪ್ರಾಬ್ಲಮನ್ನು ಸ್ಪ್ಲಿಟ್ ಮಾಡಿ ಡಿಕಂಪೋಸ್ ಮಾಡಿ ಅವರೆಲ್ಲರಿಗೂ ಕೊಟ್ಟಿದ್ದಿರ್ತದೆ ಅನ್ನೋ ಅರ್ಥ. ಅದಕ್ಕೆ ನಾವೇನಂತೇವೆ, ಡಿಕಂಪೋಸಿಷನ್ ಅಂತ ಹೇಳ್ತೇವೆ. ದ ಬೇಸಿಕ್ ಐಡಿಯಾ ಆಫ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಬೈ decomposition is to decompose or break down a complex problem into smaller subproblems. Then these subproblems are relatively easier to solve than original problem. Finally, the subproblems are combined in a logical way to obtain the solution for the bigger main problem. ನೋಡ್ರಿ, ಸಿಂಪಲ್ ಆಗಿ ಬಹಳಷ್ಟು ಸಬ್ ಪ್ರಾಬ್ಲಮಿಗೆ ಸ್ಪ್ಲಿಟ್ ಮಾಡ್ಕೊಳ್ತೇವೆ, ಆಮೇಲೆ ಸಬ್ ಪ್ರಾಬ್ಲಮನ್ನು ಮತ್ತೆ ಕಂಬೈನ್ ಮಾಡಿ ಆ ಪ್ರೋಗ್ರಾಮನ್ನು ಮಾಡ್ತೇವೆ. ಅವಾಗ ಆಟೋಮೆಟಿಕ್ಲಿ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಬರ್ತದೆ ಅಂತ ಆಯ್ತು. Real life applications of decomposition. There are many real life problems which can be solved using decomposition. Example include solving problems in mathematics and science, events management in school, weather forecasting, delivery management system. ಓಕೆ, ಇವನ್ನೆಲ್ಲ ನಾವೇನಂತೇವೆ, ರಿಯಲ್ ಲೈಫ್ ಅಪ್ಲಿಕೇಶನ್. ಇದರಲ್ಲೆಲ್ಲ ಯೂಸ್ ಆಗ್ಬೋದು ಅನ್ನೋದನ್ನು ಹೇಳಿದ್ದಿದೆ ಡಿಕಂಪೋಸಿಷನ್. ಯಾಕೆಂದರೆ ಮ್ಯಾಥಮೆಟಿಕ್ಸಲ್ಲೆಲ್ಲ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಅರ್ತಿಂದ ಒಂದು ಪ್ಲಾನೆಟ್ಟಿಗೆ ಅಥವಾ ಒಂದು ಸೆಟ್ಲೈಟಿಗೆ ಎಷ್ಟು ದೂರ ಹೋಗಿದೆ ಆ ಸೆಟ್ಲೈಟು ಕಳಿಸಿದಾಗ ಅದನ್ನೆಲ್ಲ ಕಂಡುಹಿಡಿಬೇಕು. ಅವಾಗೆಲ್ಲ ಏನಾಗ್ತದೆ, ದೊಡ್ಡ ದೊಡ್ಡ ಪ್ರಾಬ್ಲಮ್, ದೊಡ್ಡ ದೊಡ್ಡ ಎಕ್ಸ್ಪ್ರೆಷನ್ಸ್ ಇರ್ತವೆ, ಅದನ್ನು ಸ್ಪ್ಲಿಟ್ ಮಾಡಿ ಸಾಲ್ವ್ ಮಾಡ್ತಾರೆ. ಅವಾಗ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಅದನ್ನು ಹೇಳಿದ್ದೆ, ಸಾಲ್ವಿಂಗ್ ಪ್ರಾಬ್ಲಮ್ಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಇನ್ ಸ್ಕೂಲಲ್ಲಾಗುವಂಥ ಇವೆಂಟ್ಸು, ಬೇರೆ ಬೇರೆ ಇವೆಂಟ್ಸ್ ಆಗ್ತವೆ, ಅದನ್ನೆಲ್ಲ ಸೇರಿ ಒಂದು ದೊಡ್ಡ ಪ್ರೋಗ್ರಾಮ್ ಅಂತೇವೆ. ಇವೆಂಟ್ಸ್ ಮ್ಯಾನೇಜ್ಮೆಂಟಿಗೂ ಅದನ್ನು ಯೂಸ್ ಮಾಡ್ಬೋದು. ವೆದರ್ ಫಾರ್ಕಾಸ್ಟಿಂಗ್, ಬೇರೆ ಬೇರೆ ವೆದರ್ ಬಗ್ಗೆ ಎಲ್ಲ ಐಡಿಯಾ ಕೊಡೋದಿದ್ರೆ ಅಥವಾ ಮುಂಚೆ ಗೊತ್ತಾಗೋದಿದ್ರೆ ಅದಕ್ಕೆ ವೆದರ್ ಫಾರ್ಕಾಸ್ಟಿಂಗ್ ಅಂತೇವೆ, ಆ ಪರ್ಪಸ್ಸಿಗೆ. ಹಾಗೆ ಡೆಲಿವರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೋಡ್ರಿ, ಈಗ ಫ್ಲಿಪ್ಕಾರ್ಟು, ಅಮೆಝಾನ್ ಇವೆಲ್ಲ ಡೆಲಿವರಿ ಮಾಡ್ತವೆ. ಪ್ರಾಡಕ್ಟನ್ನು ಡೆಲಿವರ್ ಮಾಡಬೇಕು, ಬೇರೆ ಬೇರೆ ಸಿಟೀಸಿಗೆ ಹೋಗಬೇಕು, ಆಟೋಮೆಟಿಕ್ ಇವೆಲ್ಲ ಒನ್ ಬೈ ಒನ್ ಆಗಬೇಕು. ಇಂಥದಕ್ಕೆಲ್ಲದಕ್ಕೂ ಡಿಕಂಪೋಸಿಷನ್ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಿದೆ. ಒನ್ಸ್ ದ ಇಂಡಿವಿಜುವಲ್ ಸಬ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್, ಇಟ್ ಈಸ್ ನೆಸೆಸರಿ ಟು ಟೆಸ್ಟ್ ದೆಮ್ ಫಾರ್ ದೇರ್ ಕರೆಕ್ಟ್ನೆಸ್ ಆ್ಯಂಡ್ ಇಂಟಿಗ್ರೇಟ್ ದೆಮ್ ಟು ಗೆಟ್ ದ ಕಂಪ್ಲೀಟ್ ಸೊಲ್ಯೂಷನ್. ನೋಡ್ರಿ, ಇಂಥ ಸಬ್ ಪ್ರಾಬ್ಲಮ್ಸನ್ನು ಮಾಡಿದ್ಮೇಲೆ ಆ ಸಬ್ ಪ್ರಾಬ್ಲಮ್ಸು ಕರೆಕ್ಟ್ ಚೆಕ್ ಮಾಡ್ಕೊಳ್ಬೇಕು, ಕಂಬೈನ್ ಮಾಡು ಚೆಕ್ ಮಾಡಬೇಕು ಕರೆಕ್ಟ್ ಇದೆಯೋ ಇಲ್ಲ ಅಂತ. ಆವಾಗ ಕರೆಕ್ಟಾಗಿ ಸೊಲ್ಯೂಷನ್ ಬರ್ತದೆ ಅಂತ. ಓಕೆ, ಈ ಚಾಪ್ಟ್ರಲ್ಲಿ ನಾವು
ಜಸ್ಟ್ ಇದ್ರ ಬಗ್ಗೆ ಕಲ್ತ್ವಿ, ಹೆಂಗೆ ಪ್ರಾಬ್ಲಮನ್ನು ವರ್ಕೌಟ್ ಮಾಡೋದು, ಪ್ರಾಬ್ಲಮಿಗೆ ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡೋದು, ಅದನ್ನೆಲ್ಲ ನಾವು ಇದರಲ್ಲಿ ನೋಡಿದ್ವಿ. ಓಕೆ, ಈ ಚಾಪ್ಟರ್ ಅದನ್ನೇ ಕಾನ್ಸಂಟ್ರೇಟ್ ಮಾಡಿದ್ದಿದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಗಾಡ್ ಬ್ಲೆಸ್ ಯು.